ನಮಸ್ತೆ ಸ್ನೇಹಿತರೆ, ಕ್ವಿಕ್ ಮನರಂಜನೆಗೆ ಸ್ವಾಗತ. ಈ ವಾರದ ಕನ್ನಡ ಧಾರಾವಾಹಿಗಳು ಮತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 12ರ TRP ಈಗ ಹೊರಬಿದ್ದಿದೆ. ಹೀಗಿರುವಾಗ ಯಾವ ಧಾರಾವಾಹಿಗೆ ಯಾವ TRP ಬಂತು, ಏನ್ ಕತೆ, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಆದ್ರಿಂದ ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಈ ಬಾರಿ ಯಾರು ಬಿಗ್ ಬಾಸ್ ಶೋನ ಗೆಲ್ತಾರೆ ಎಂಬಂತಹ ಕುತೂಹಲ ಹೆಚ್ಚಿತ್ತು. ಅದರಲ್ಲಿಯೂ ರಕ್ಷಿತಾ ಶೆಟ್ಟಿ ಗಿಲ್ಲಿ ನಟನಿಗೆ ದೊಡ್ಡ ಅಭಿಮಾನಿ ಬಳಗ ಕೂಡ ಇತ್ತು. ಆದ್ರಿಂದ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಗೆ ಅತಿ ಹೆಚ್ಚು TRP ದೊರೆತಿದೆ. ಅದು ಎಷ್ಟು ಅಂತ ನೋಡೋದಾದ್ರೆ 16.8 TRP. ಇದು ದಾಖಲೆಯನ್ನ ಸೃಷ್ಟಿಸಿದೆ ಅಂತಾನೆ ಹೇಳಬಹುದು. ಇನ್ನು ಕಲರ್ಸ್ ಕನ್ನಡ ಧಾರಾವಾಹಿಗಳ ವಿಚಾರಕ್ಕೆ ಬರೋದಾದ್ರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ 4.9 TRP ಸಿಕ್ಕಿದೆ. ಮುದ್ದು ಸೊಸೆ ಧಾರಾವಾಹಿಗೆ 6.1 TRP ದೊರೆತಿದೆ. ಗಂಧದ ಗುಡಿ ಧಾರಾವಾಹಿಗೆ 5.3 TRP ಸಿಕ್ಕಿದ್ರೆ ನಂದಗೋಕುಲ ಧಾರಾವಾಹಿಗೆ 6.3 TRP ದೊರೆತಿದೆ. ಇನ್ನು ಭಾರ್ಗವಿ LLB ಧಾರಾವಾಹಿಗೆ 3.7 TRP, ಹಾಗೆ ಪ್ರೇಮ ಕಾವ್ಯ ಧಾರಾವಾಹಿಗೆ 4.6 TRP ದೊರೆತಿದೆ. ಇನ್ನು ಸ್ಟಾರ್ ಸುವರ್ಣ ಧಾರಾವಾಹಿಗಳನ್ನ ನೋಡೋದಾದ್ರೆ ಆಸೆ ಧಾರಾವಾಹಿಗೆ 3.9 TRP, ನನ್ನ ಕಥೆ ನಿನ್ನ ಜೊತೆ ಧಾರಾವಾಹಿಗೆ 5.4 TRP ಸಿಕ್ಕಿದ್ರೆ ವಸುದೈವ ಕುಟುಂಬಕಂ ಧಾರಾವಾಹಿಗೆ 4.2 TRP ದೊರೆತಿದೆ. ಇನ್ನು ಜಿ ಕನ್ನಡ ಧಾರಾವಾಹಿಗಳ ವಿಚಾರಕ್ಕೆ ಬರೋದಾದ್ರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಗೆ 4.2 TRP, ಅಮೃತಧಾರೆ ಸೀರಿಯಲ್ಗೆ 7 TRP ದೊರೆತಿದೆ. ಹಾಗೆ ಅಣ್ಣಯ್ಯ ಧಾರಾವಾಹಿಗೆ 7.5 TRP ಸಿಕ್ಕಿದ್ರೆ ಕರ್ಣ ಧಾರಾವಾಹಿಗೆ 7.7 TRP ಸಿಕ್ಕಿದೆ. ಹಾಗೆ ಲಕ್ಷ್ಮೀ ನಿವಾಸ ಧಾರಾವಾಹಿಗೆ 7.2 TRP, ಆದಿಲಕ್ಷ್ಮಿ ಪುರಾಣ ಧಾರಾವಾಹಿಗೆ 5.2 TRP ಸಿಕ್ಕಿದ್ರೆ ನಾನಿನ್ನ ಬಿಡಲಾರೆ ಧಾರಾವಾಹಿಗೆ 5.1 TRP ದೊರೆತಿದೆ. ಹಾಗೆ ಬ್ರಹ್ಮಗಂಟು ಧಾರಾವಾಹಿಗೆ 4.9 TRP ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಈ ಎಲ್ಲಾ ಧಾರಾವಾಹಿಗಳಲ್ಲಿ ನಿಮ್ಮ ಮೆಚ್ಚಿನ ಧಾರಾವಾಹಿ ಯಾವುದು ಎಂಬುದನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.